ವಿಡಿಯೋದಲ್ಲಿ ಅಪ್ಪು ಸರ್ ಬೆಳಿಗ್ಗೆನೇ ಎದ್ದು ಈ ಸೀನ್ರಿ ನೋಡಿ ಫಿಟ್ ಆಗಿರೋಕ್ಕೆ ಜಿಮ್ಗೆ ಹೋಗ್ಬೇಕು ಅಂತ ಏನಿಲ್ಲ. ಇವತ್ತೇ 1 ಅವರು ನಿಮ್ಮ ಲೈಫ್ಗೆ ಡೆಡಿಕೇಟ್ ಮಾಡಿ ಮಾಡೋದು. ಸ್ಪೆಷಲಾಗಿ ಏನೂ ಮಾಡಲ್ಲ, ಅಥವಾ ಯಾರು ಮಾಡೋಕ್ಕಾಗದೇ ಇರೋಂಥ ವರ್ಕೌಟ್ನು ನಾನೇನು ಮಾಡಲ್ಲ. ಎಲ್ಲರೂ ಮಾಡೋ ವರ್ಕೌಟ್ನೇ ಬೆಸ್ಟ್ ಸೊಲ್ಯೂಷನ್ ಫಾರ್ ದ ಇಂಜುರಿ. ರೂಟೀನ್ ಫಾಲೋ ಮಾಡೋದ್ರಿಂದ ನಾನು ತುಂಬಾ ಕಲ್ತಿದ್ದೀನಿ. ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ. ಅದನ್ನು ಫೇಮಸ್ ಸೆಲೆಬ್ರಿಟಿ ಕೋಚ್ ಒಬ್ಬರು ಇದ್ದಾರೆ, ಅವ್ರದ್ದಿದ್ದು ಯಾರು. ಸೊ ಗಾಡಿ ಸ್ವಲ್ಪ ವಾರ್ಮ್ ಆಗಲಿ. ಇದು ಹೆಸ್ರಿಗಷ್ಟೇ ಪಾರ್ಕಿಂಗ್ ಏರಿಯಾ ಬಿಡಿ, ಯಾಕೆಂದರೆ ಒಂದು ಪಾರ್ಟಿ ಇಡೋಕ್ಕೂ ಜಾಗ ಇರಲ್ಲ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಈಗಷ್ಟೇ ಎದ್ದಿದ್ದೀನಿ, ಟೈಮು 3:55. ಫಸ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಫ್ರೆಶ್ ಅಪ್ ಆಗೋಣ. ನೀವು ಅಷ್ಟೇ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡೀರಿ, ನಿಮ್ಮ ಡೈಜೆಷನ್ಗೆ ಒಳ್ಳೆಯದು, ನಿದ್ದೆನೂ ಬೇಗ ಹೋಗುತ್ತೆ. ಬಿಸಿನೀರು ಕುಡಿದು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ರೆಡಿಯಾಗಿ ಕೆಳಗಡೆ ಬಂದಿದ್ದೀನಿ. ಈಗೇನು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಪಾರ್ಕಿಂಗ್ ಏರಿಯಾ. ಇದು ಹೆಸ್ರಿಗಷ್ಟೇ ಪಾರ್ಕಿಂಗ್ ಏರಿಯಾ ಬಿಡಿ, ಯಾಕೆಂದರೆ ಒಂದು ಪಾರ್ಟಿ ಇಡೋಕ್ಕೂ ಜಾಗ ಇರಲ್ಲ, ಅಷ್ಟು ಗಾಡಿಗಳು ನಿಂತಿರ್ತವೆ. ಬೆಳಗ್ಗೆ ಎದ್ದು ಆ ಗೇಟ್ನ ತೆಗೆದು ನನ್ನ ಬೈಕ್ನ ತೆಗೆಯೋ ಅಷ್ಟರಲ್ಲಿ ಒಂದು ರೌಂಡ್ ವಾರ್ಮಪ್ ಆಗಿಬಿಟ್ಟಿರುತ್ತೆ. ಸೊ ಗಾಡಿ ಸ್ವಲ್ಪ ವಾರ್ಮ್ ಆಗಲಿ, ಆಮೇಲೆ ಹೊರಡೋಣ. ಸೊ ಬನ್ನಿ ಹೊರಡುವ. ಸೊ ಮನೆಯಿಂದ ಜಿಮ್ಮು ತುಂಬ ದೂರ ಏನಿಲ್ಲ ಗುರು, ಒಂದು 5 to 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ನಿಧಾನಕ್ಕೆ ಹೋಗೋಣ ಬನ್ನಿ. ಸೊ ಜಿಮ್ ಹತ್ರ ಬಂದೆ ಈಗ. ಸೊ ಇದೇ ನೋಡಿ ನಮ್ಮ ಜಿಮ್ಮು. ಸೊ ಇವನ ಹೆಸರು ಕರಿಯ. ಇವನೇ ನೋಡಿ ದಿನಾ ನಮ್ಮ ಜಿಮ್ಮಿಗೆ ವೆಲ್ಕಮ್ ಮಾಡೋದು. ಒಂದೊಂದು ದಿನ ಜಿಮ್ಮಿಗೆ ಬರೋದು ನಾನು ಮಿಸ್ ಮಾಡಿಬಿಡ್ತೀನಿ, ಬಟ್ ಇವನು ಡೈಲಿ ಬಂದು ಎಲ್ಲರನ್ನೂ ವೆಲ್ಕಮ್ ಮಾಡೋದು ಮಾತ್ರ ಯಾವತ್ತೂ ಮಿಸ್ ಆಗಿಲ್ಲ. ಇವನ ಹೆಸರು ಬಿಳಿಯ, ಅವನ ಹೆಸರು ಕೆಂಚ. ಇವ್ರು 3 ಜನ ಫಿಕ್ಸು. ಸೊ ಇದು ಬಂದು ನಮ್ಮ ಜಿಮ್ಮು. ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ಈ ಜಿಮ್ ಬಂದು ಫೇಮಸ್ ಸೆಲೆಬ್ರಿಟಿ ಕೋಚ್ ಒಬ್ಬರು ಇದ್ದಾರೆ, ಅವ್ರದ್ದಿದ್ದು. ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಖಾಲಿ ಇದೆ ಗುರು ರೋಡು, ಅಲ್ಲಲ್ಲಿ ಒಂದು ಬೈಕು ಕಾರ್ ಇದ್ದಾವೆ, ಇಲ್ಲ ಅಂತ ಅಲ್ಲ. ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ, ಹಾಗೆ ಶುಭೋದಯಗಳು. ಟೈಮ್ ಈಗ ಆಲ್ಮೋಸ್ಟ್ 4:45 ಆಗಿದೆ. ನಮ್ಮ ಜಿಮ್ ಓಪನ್ ಆಗೋದು ಇನ್ನೂ 20 ಮಿನಿಟ್ಸ್ ಟೈಮ್ ಇದೆ. ಮತ್ತು ನೀನು ಯಾಕೆ ಊರಿಗೆ ಮುಂಚೆ ಬಂದಿದ್ಯಾ ಅಂತ ನೀವೆಲ್ಲ ಕೇಳ್ಬೋದು. ನಾನು ಜಿಮ್ಮಿಗೆ ಬಂದು ಯೂಶ್ವಲಾಗಿ ಫಸ್ಟು ಕಾರ್ಡಿಯೋ ಮಾಡ್ತೀನಿ. ಕಾರ್ಡಿಯೋ ಮಾಡೋಕ್ಕೆ ಹೋಗೋಣ ಅಂದರೆ ಜಿಮ್ಮಿಗೆ ಬಂದಿದ್ದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ಓಡೋಗಿ ಥ್ರೆಡ್ಮಿಲ್ ಮೇಲೆ ನಿಂತ್ಕೊಂಡ್ಬಿಡ್ತಾರೆ. ಸುಮ್ಮನೆ ಅವಾಗ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಒಂದು 20 ಮಿನಿಟ್ಸ್ ಮುಂಚೆ ಬಂದು ನಾನು ವಾಕ್ ಮಾಡಿಬಿಟ್ಟು ಆಮೇಲೆ ಸೀದಾ ಹೋಗಿ ವರ್ಕೌಟ್ ಮಾಡ್ತೀನಿ. ಜಿಮ್ ಓಪನ್ ಆದಮೇಲೆ ಥ್ರೆಡ್ಮಿಲ್ ಮಾಡಿ ಆಮೇಲೆ ವರ್ಕೌಟ್ ಮಾಡೋಣ ಅಂದರೆ ತುಂಬ ಟೈಮ್ ಆಗುತ್ತೆ. ಟೈಮ್ ಆಗೋದ್ರೆ ವರ್ಕೌಟ್ ಸ್ಕಿಪ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು 20 ಮಿನಿಟ್ಸ್ ಬೇಗ ಬಂದು ವಾಕ್ ಮಾಡಿಬಿಟ್ಟು ಆಮೇಲೆ ಸೀದಾ ಹೋಗಿ ವಾರ್ಮಪ್ ಮಾಡಿಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಿಮಗೆ ಈ ಟೈಟಲ್ ಮತ್ತು ತಮಿಳಲ್ಲಿ ನೋಡಿ ಆಲ್ರೆಡಿ ಈ ವಿಡಿಯೋ ಏನು ಬಗ್ಗೆ ಅಂತ ಎಲ್ರಿಗೂ ಅರ್ಥ ಆಗಿರುತ್ತೆ. ಇದು ಬಂದು ನಂದು 5 o'clock ಮಾರ್ನಿಂಗ್ ರೂಟೀನ್ ಇರುತ್ತೆ ಅಷ್ಟೇ. ಇದು ಯಾರು ಬೇಕಾದ್ರೂ ಮಾಡ್ಬೋದು ಗುರು, ಅಂತ ಏನು ಕಾಂಪ್ಲಿಕೇಟೆಡ್ ಅಲ್ಲ. ಬಟ್ ಏನಂದರೆ ನಮ್ಮ ಮೈಂಡ್ ಸೆಟ್ ಕರೆಕ್ಟಾಗಿರಬೇಕು, ಡಿಸಿಪ್ಲಿನ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಆವಾಗ ಮಾತ್ರ ಇದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಲ್ಮೋಸ್ಟ್ ಈ ರೂಟೀನ್ನ ನಾನು ಇವತ್ತು ನೆನ್ನೆಯಿಂದ ಫಾಲೋ ಮಾಡ್ತಾಯಿಲ್ಲ. ಆಲ್ಮೋಸ್ಟ್ ಒಂದು 2.5 years ಆಯಿತು ಅನ್ಕೋತೀನಿ. ಆವಾಗಲಿಂದ ಫಾಲೋ ಮಾಡ್ತಾಯಿದ್ದೀನಿ. ಈ ರೂಟೀನ್ ಫಾಲೋ ಮಾಡೋದ್ರಿಂದ ನಾನು ತುಂಬಾ ಕಲ್ತಿದ್ದೀನಿ. ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ. ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈ ವಿಡಿಯೋನ ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಲಾಸ್ಟಲ್ಲಿ, ಅವಾಗ ನಿಮಗೆ ಅರ್ಥ ಆಗುತ್ತೆ ಏನು ಅಂತ. ಸೊ ಇವಾಗ ಜಿಮ್ ಓಪನ್ ಆಗಿದೆ, ಬನ್ನಿ. ಸೊ ಜಿಮ್ಮೆಲ್ಲ ನೋಡ್ಕೊಂಬಂದ್ರ ಒಂದು ಸಿನಿಮ್ಯಾಟಿಕ್ ವ್ಯೂ ಥರ ಮಾಡಿದ್ದೆ. ಅದು ಎಷ್ಟು ಸಿನಿಮ್ಯಾಟಿಕ್ಕಾಗಿ ಬಂದಿದೆ ನಂಗೆ ಗೊತ್ತಿಲ್ಲ. ಚೆನ್ನಾಗಿತ್ತು ಅಂದರೆ ಗುಡ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಯು ಹ್ಯಾವ್ ಟು ಇಂಪ್ರೂವ್ ಅಂತ ಕಮೆಂಟ್ ಮಾಡಿ. ನನಗೇನು ಬೇಜಾರಿಲ್ಲ. ಅಥವಾ ನೀವೇನಾದರೂ ನಂಗೆ ಟಿಪ್ಸ್ ಕೊಡೋಂಗಿದ್ರೆ ದಯವಿಟ್ಟು ಕೊಡಿ. ನಾನು ಕಲಿಯೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಕಲಿತೀನಿ. ಫ್ಯೂಚರಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ಇವತ್ತು ಮಂಡೇ, ನಂದು ಪುಷ್ ವರ್ಕೌಟ್ ಇದೆ, ಅಪ್ಪರ್ ಚೆಸ್ಟ್ ಮತ್ತು ಶೋಲ್ಡ್ರು. ಅದಕ್ಕಿಂತ ಮುಂಚೆ ವಾರ್ಮ್ ಅಪ್ ಮಾಡ್ತಾಯಿದ್ದೀನಿ. ಸೊ ವಾರ್ಮ್ ಅಪ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ದ ಇಂಜುರಿ.
ಸೊ ವರ್ಕೌಟ್ ಎಲ್ಲ ಮುಗೀತು. ಇಷ್ಟೇ ವರ್ಕೌಟ್ ಗುರು ನಾನು ಮಾಡೋದು, ಸ್ಪೆಷಲಾಗಿ ಏನೂ ಮಾಡಲ್ಲ, ಅಥವಾ ಯಾರು ಮಾಡೋಕ್ಕಾಗದೇ ಇರೋಂಥ ವರ್ಕೌಟ್ನು ನಾನೇನು ಮಾಡಲ್ಲ. ಎಲ್ಲರೂ ಮಾಡೋ ವರ್ಕೌಟ್ನೇ ರೆಗ್ಯುಲರಾಗಿ ಮಾಡ್ತೀನಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಒಳ್ಳೆ ಫುಡ್ನ ತಿಂತೀನಿ, ಆದಷ್ಟು ಆಚೆ ಕಡೆ ಫುಡ್ನ ಅವಾಯ್ಡ್ ಮಾಡ್ತೀನಿ. ನೀವು ಅಷ್ಟೇ ಫಿಟ್ಟಾಗಿರೋಕ್ಕೆ ಜಿಮ್ಗೆ ಹೋಗಬೇಕು ಅಂತೇನಿಲ್ಲ. ಇವತ್ತೇ 1 ಅವರು ನಿಮ್ಮ ಲೈಫ್ಗೆ ಡೆಡಿಕೇಟ್ ಮಾಡಿ ಆ್ಯಂಡ್ ಹೆಲ್ತಿ ಫುಡ್ನ ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆದಷ್ಟು ನಿಮ್ಮ ಲೈಫ್ನ ಫಿಟ್ಟಾಗಿ ಇಟ್ಕೊಳ್ಳಿ ಅಷ್ಟೇ. ಈ ಸೀನ್ರಿ ನೋಡಿ, ಇದು ಅಪ್ಪು ಸರ್ದು ಒಂದು ಫಿಲಮಲ್ಲಿ ಅಪ್ಪು ಸರ್ ಬೆಳಿಗ್ಗೆನೇ ಎದ್ದು ಈ ಸೀನ್ರಿ ನೋಡಿ ಜೋರಾಗಿ ಇರಿಸ್ತಾರೆ. ಅದು ಯಾವ ಫಿಲಮ್ ಅಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಸೀನ್ನ ನೀವೆಷ್ಟೇ ದುಡ್ಡು ಕೊಟ್ಟರು ಕ್ರಿಯೇಟ್ ಮಾಡೋಕ್ಕಾಗುತ್ತಾ? ಇದನ್ನೇ ನಾನು ಹೇಳಿದ್ದು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ. ಸೊ ಅಷ್ಟೇ ಗುರು, ಫೈನಲಿ ಮನೆಗೆ ಬಂದೆ. ಇವಾಗ ರೆಡಿ ಆಗಿಬಿಟ್ಟು ನಾನು ಆಫೀಸಿಗೆ ಹೋಗಬೇಕು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಥವಾ ನಾನೇನಾದರೂ ತಪ್ಪು ಮಾತಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿದ್ಕೊಂಡು ಸರಿ ಮಾಡ್ಕೋತೀನಿ. ಆ್ಯಂಡ್ ಫೈನಲಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಹೆಲ್ತಿಯಾಗಿದ್ದರೆ ನೀವು ಖುಷಿಯಾಗಿರ್ತೀರ, ನೀವು ಖುಷಿಯಾಗಿದ್ದರೆ ನಿಮ್ಮ ಮನೆಯವ್ರು ಸೂಪರಾಗಿ ಹೇಳ್ತಾರೆ ಅಂತ ಹೇಳ್ತಾ ಬಾಯ್. ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಇದು ನನ್ನ ಫಸ್ಟ್ ವಿಡಿಯೋ.